ನಮಸ್ಕಾರ ಸ್ನೇಹಿತರೆ. ದಡ್ಡನಂತಿರಬೇಕು ದಡ ಸೇರುವವರೆಗೂ ದುಡ್ಡು ಮಾಡುವವರೆಗೂ. ಬಹಳ ಅರ್ಥಪೂರ್ಣವಾದಂಥ ವಾಕ್ಯನ. ಏನಕ್ಕೆ ಇದನ್ನು ಇವತ್ತು ಬಳಸ್ತಾ ಇದ್ದೀನಿ ಅಂದರೆ, ಒಮ್ಮೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗ ಓದ್ತಾ ಇರ್ತಾನೆ. ಪ್ರತಿನಿತ್ಯ ಸ್ನೇಹಿತರೊಡನೆ ಕಾಲೇಜ್ ಮುಗಿದ ಮೇಲೆ ಕಾಲೇಜ್ ಕ್ಯಾಂಟೀನಿಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಸಪ್ಲೈಯರ್ ಆದಂಥ ಒಂದು ಹುಡುಗನ್ನ ತೋರಿಸಿ, ನೋಡ್ರೋ ಅವನು ಎಷ್ಟು ದಡ್ಡ ಇದ್ದಾನೆ, ಒಳ್ಳೆ ಮಜಾ ತಗೊಳ್ಳೋಣ ಅಂತ ಅಂದು ಅವರಿಗೆ ಏನು ಬೇಕೋ ಅದನ್ನು ತಿಂಡಿ ತಿನಿಸುಗಳನ್ನು ಆರ್ಡ್ರ್ ಮಾಡ್ತಾ ಇದ್ದ. ಆರ್ಡ್ರೆಲ್ಲ ಆದಮೇಲೆ ಆ ವೆಯ್ಟರ್ನ ಕರೆದು 500 ಮತ್ತು 200 ರೂಪಾಯಿ ನೋಟುಗಳನ್ನು ತೆಗೆದು, ನಿನಗೆ ಯಾವುದು ಬೇಕೋ ಅದು ತಗೋ, ಟಿಪ್ಸ್ ಆಗಿ ಅಂತ ಹೇಳ್ತಾನೆ. ಪ್ರತಿನಿತ್ಯ ಆ ವೆಯ್ಟರು 200 ರೂಪಾಯಿ ನೋಟ್ನ ತಗೊಂಡು ಥ್ಯಾಂಕ್ ಯು ಅಂತ ಹೇಳಿ ಹೋಗ್ತಾ ಇರ್ತಾನೆ. ಈ ಥರ ಸಾಕಷ್ಟುಗಳ ದಿನಗಳ ಕಾಲ ನಡೆಯುತ್ತೆ. ವರ್ಷಗಳು ಉರುಳು ಹೋಗ್ತವೆ. ಇದನ್ನು ಪ್ರತಿನಿತ್ಯ ನೋಡ್ತಾ ಇರತಕ್ಕಂಥ ಆ ಒಂದು ಕ್ಯಾಂಟೀನಿನ ಮಾಲೀಕ, ಯಜಮಾನ ಕುತೂಹಲ ತಡೆಯೋಕ್ಕಾಗದೆ ಒಂದು ದಿನ ಆ ಹುಡುಗನ್ನ ಕರೆದು, ಬಾಪ ಇಲ್ಲಿ ಅಂತ ಹೇಳಿ, ನೀನು ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ, ನೀನು ದಡ್ಡನು ಜಾಣನು ಅಂತ. ಅವನು ಪ್ರತಿನಿತ್ಯ ತಮ್ಮ ಸ್ನೇಹಿತರೊಡನೆ ಬಂದು ಅವರಿಗೆ ಬೇಕಾಗಿರ್ತಕ್ಕಂಥ ತಿಂಡಿ ತಿನಿಸು ತಿಂದು, ನಿನಗೆ ಟಿಪ್ಸ್ ಅಂತ 500 ಮತ್ತು 200 ರೂಪಾಯಿಗಳನ್ನ ಕೊಡೋಕ್ಕೆ ಬಂದಾಗ ನೀನು ಬರೀ 200 ರೂಪಾಯಿ ಮಾತ್ರ ತಗೋತಾ ಇದೆಯಾ, ಏಕೆ ನಿನಗೆ ಅದರದ್ದು ವ್ಯತ್ಯಾಸ ಗೊತ್ತಿಲ್ವಾ ಅಂತ ಕೇಳ್ತಾನೆ ಆ ಯಜಮಾನ. ಆ ಹುಡುಗ ತುಂಬ ಅರ್ಥಪೂರ್ಣವಾಗಿ ಉತ್ತರ ಕೊಡ್ತಾನೆ. ಸ್ನೇಹಿತರೆ, ಅದು ನಿಮ್ಮೆಲ್ಲರಿಗೂ ಒಂದು ಜೀವನದ ಒಂದು ಪಾಠ. ಏನು ಅದು ಉತ್ತರ ಅಂದರೆ, ಯಜಮಾನ್ರೆ ಮೊದಲನೇ ದಿನ ಅವನು 200 ಮತ್ತು 500 ರೂಪಾಯಿ ನೋಟ್ ತೋರಿಸಿ ಟಿಪ್ಸ್ ತಗೋ ಅಂದಾಗ ನಾನು 500 ರೂಪಾಯಿ ನೋಟ್ ಏನಾದ್ರು ತೊಗೊಂಡಿದ್ರೆ ಅವನು ಏನು ಯೋಚನೆ ಮಾಡ್ತಾಯಿದ್ದ, ನಾನು ಜಾಣ ಅಂತ ಯೋಚನೆ ಮಾಡಿ ಅವತ್ತೇ ಅವನು ಆ ಟಿಪ್ಸ್ ಕೊಡೋದನ್ನು ಮುಂದುವರ್ಸೋದನ್ನು ಸ್ಟಾಪ್ ಮಾಡ್ತಾ ಇದ್ದ. ಯಜಮಾನ್ರೆ, ನಾನು ಇವತ್ತು ನನ್ನ ವ್ಯಾಸಂಗ ಮುಗಿಸಿದ್ದೀನಿ, ನಾನು UPSCಗೆ ರೆಡಿ ಆಗ್ತಾಯಿದ್ದೀನಿ, ಪಾಠ್ಯ ಪುಸ್ತಕಗಳನ್ನು ನಾನು ಇವತ್ತು ಖರೀದಿ ಮಾಡಿದ್ದೀನಿ ಅಂದರೆ ಅದು ಅವನ ದುಡ್ಡಿಂದನೇ. ಈಗ ಹೇಳಿ ಯಜಮಾನ್ರೆ, ನಾನು ದಡ್ಡನ, ಅವನು ದಡ್ಡನ? ಸ್ನೇಹಿತರೆ, ಎಂಥ ಅರ್ಥಪೂರ್ಣವಾದಂಥ ಒಂದು ಪಾಠ ನಾವಿಲ್ಲಿ ಕಲಿತಾ ಇದ್ದೀವಿ ಅಂದರೆ, ದಡ್ಡನಂತಿರಬೇಕು ದಡ ಸೇರುವವರೆಗೂ ದುಡ್ಡು ಮಾಡುವವರೆಗೂ. ದಡ್ಡನಂತೆ ವರ್ತಿಸುವುದು ತಪ್ಪಲ್ಲ ಸ್ನೇಹಿತರೆ, ಆದರೆ ದಡ್ಡರಾಗಿ ಜೀವನ ಮಾಡೋದಿದೆಯಲ್ಲ, ಅದು ಇವತ್ತಿನ ಒಂದು ವೇಗವಾದ ಸಮಾಜದಲ್ಲಿ ದಡ್ಡರಾಗಿ ಜೀವನ ಮಾಡೋದಿದೆಯಲ್ಲ, ಅದು ತುಂಬ ತುಂಬ ತಪ್ಪು. ಆತ್ಮೀಯ ಸ್ನೇಹಿತರೆ, ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನಮ್ಮ ಜೀವನನ ನಾವು ಜಾಣತನದಿಂದ ಸಾಗಿಸಬೇಕು. ಎಷ್ಟು ಸಾಧ್ಯನೋ ಅಷ್ಟು. ಹಾರ್ಡ್ ವರ್ಕ್ ಡಸಂಟ್ ವರ್ಕ್ ಎಟ್ ಆಲ್, ಸ್ಮಾರ್ಟ್ ವರ್ಕ್ ಮ್ಯಾಟರ್ಸ್ ಎ ಲಾಟ್ ನೌ ಎ ಡೇಸ್. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಜೀವನ ಸಾಗಿಸೋದಕ್ಕೆ ಬರೀ ಕಷ್ಟಪಡಬೇಕಾಗಿಲ್ಲ, ನಮ್ಮ ಚಾಣಾಕ್ಷತನೂ ಸಮೇತ ನಾವು ಉಪಯೋಗಿಸ್ಬೇಕಾಗತ್ತೆ. ಅದರಿಂದನೇ ಜೀವನ ನಡೆಸಬೇಕಾಗುತ್ತೆ ಕೂಡ ಅಂತ ಈ ಪಾಠದಿಂದ ನಾವು ಕಲಿತಾ ಇದ್ವಿ. ಮತ್ತೊಮ್ಮೆ, ದಡ್ಡನಂತಿರಬೇಕು ದಡ ಸೇರುವವರೆಗೂ ದುಡ್ಡು ಮಾಡುವವರೆಗೂ. ಧನ್ಯವಾದಗಳು ಸ್ನೇಹಿತರೆ.